ಎಲ್ಲರೂ ವೆಯ್ಟ್ ಮಾಡ್ತಿದ್ದ ಗಿಲ್ಲಿ ಫ್ಯಾಮಿಲಿ ಇವಾಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದೆ. ಯಾರ್ಯಾರೆಲ್ಲ ಎಂಟ್ರಿ ಕೊಟ್ಟಿದ್ದಾರೆ, ಪ್ರೊಮೋದಲ್ಲಿ ಏನೆಲ್ಲ ಇದೆ ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ. ಅದೇ ಥರ ಇವಾಗ ಮೇನ್ ವಿಷಯಕ್ಕೆ ಬರ್ತೀನಿ. ಸುಮಾರು ಜನ ಕಮೆಂಟು ಮಾಡಿದ್ರಿ, ಸುಮಾರು ಜನ ವೆಯ್ಟ್ ಕೂಡ ಮಾಡ್ತಾ ಇದ್ರಿ ಗಿಲ್ಲಿ ಅವ್ರ ಫ್ಯಾಮಿಲಿ ಯಾವಾಗ ಬರುತ್ತೆ ಅಂತ. ಆ ದಿನ ಇವಾಗ ಫೈನಲಿ ಬಂದಿದೆ. ಇವಾಗ ಅವರ ಅಪ್ಪ ಮತ್ತು ಅಮ್ಮ ಬಿಗ್ ಬಾಸ್ ಮನೆಗೆ ಎಂಟ್ರಿನ ಕೊಟ್ಟಿದ್ದಾರೆ. ಪ್ರೊಮೋ ಮಾತ್ರ ಮಸ್ತ್ ಮತ್ತು ಎಂಟರ್ಟೈನಿಂಗ್ ಆಗಿದೆ ಅಂತಲೇ ಅನ್ಬೋದು. ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಗಿಲ್ಲಿ ಅವ್ರ ಅಪ್ಪ ಅಮ್ಮ ಯಾವ ರೀತಿ ಮಾತಾಡ್ತಾರೆ. ಅವ್ರ ಅಪ್ಪಂಗೆ ವೆಯ್ಟ್ ಮಾಡ್ತಿದ್ದು ಜಾಸ್ತಿ. ಅಂದರೆ ಮುಂಚೆನೇ ಹೇಳಿದರು ಈ ಥರ ಇರ್ತಾರೆ, ಕಾಮಿಡಿ ಆಗಿರ್ತಾರೆ, ಎಂಟರ್ಟೈನಿಂಗ್ ಆಗಿರ್ತಾರೆ ಅಂತ. ಅದೇ ಥರ ಇದ್ದಾರೆ ಅಂತಲೇ ಅನ್ಬೋದು. ಫಸ್ಟು ಅವ್ರ ಅಪ್ಪ ಬಿಗ್ ಬಾಸ್ ಮನೆಗೆ ಮೇನ್ ಗೇಟಿಂದ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟ ಆದಮೇಲೆ ಅಲ್ಲಿ ನಮ್ಮದು ಟಗ್ರು ಮರಿ ಎಲ್ಲೋ ಮಿಸ್ ಆಗಿಬಿಟ್ಟಿದೆ, ಇಲ್ಲೆಲ್ಲನೂ ಕೂಡ ಹುಡುಕೋ ಬಂದಿದೆ ಅಂದ್ಬಿಟ್ಟು ಕೋಲನ್ನು ತೊಗೊಂಡು ಬಂದಿದ್ರು. ಎಲ್ಲರೂ ಕೂಡ ಸ್ಟ್ಯಾಚು ಆಗಿರ್ತಾರೆ ಆವಾಗ. ಆಮೇಲೆ ಗಿಲ್ಲಿ ಅವರು ಇಲ್ಲೇ ಇದೀನಲ್ಲಪ್ಪ ಟಗ್ರು ಮರಿ, ಅದೇ ಟಗ್ರು ಮರಿ ಕಣಪ್ಪ ಅಂತ ಅಂದಾಗ ಹೊಡಿತಾರೆ ಆ ಒಂದು ಕೋಲ್ನ ಇಟ್ಕೊಂಡು. ಮಸ್ತಾಗಿರುತ್ತೆ ಅಂತಲೇ ಅನ್ಬೋದು. ಅದಾದಮೇಲೆ ಅವ್ರ ಅಮ್ಮಗೂ ಕೂಡ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟಾದ್ಮೇಲೆ ಏನು ಮಗ ನೀನು ನಮ್ಮ ಮನೇಲಿ ಇರೋಂಗೆ ಇರ್ತೀಯಲ್ಲ ಅಂತ. ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು, ಅವ್ರ ಮನೇಲಿ ಯಾವ ರೀತಿ ಪರ್ಸ್ನಾಲಿಟಿ ಇದ್ರು ಅದೇ ಥರ ಇವಾಗ ಬಿಗ್ ಬಾಸ್ ಮನೇಲೂ ಅದೇ ರೀತಿ ಪರ್ಸ್ನಾಲಿಟಿ ಇದೆ ಅಂತ ಸುಮಾರು ಜನ ಅಂದ್ಕೊಂಡಿರ್ತೀರ. ಒಂದು ಫೇಕ್ ಮುಖವಾಡನ್ನು ಇಟ್ಕೊಂಡು ಇಲ್ಲಿ ಗಿಲ್ಲಿ ಅವ್ರು ಆಡ್ತಾ ಇದ್ದಾರೆ, ಅಲ್ಲಿ ಬೇರೆ ಥರ ಇರ್ತಾರೆ, ಮನೇಲಿ ಬೇರೆ ಥರ ಇರ್ತಾರೆ, ಇಲ್ಲಿ ಕಂಟೆಸ್ಟೆಂಟ್ಸ್ ಆಗಿ ಬಂದಾಗ ತುಂಬ ಚೇಂಜಸ್ ಆಗ್ತಾರೆ ಅಂತ. ಬಟ್ ಗಿಲ್ಲಿ ಅವರು ಇಲ್ಲೆಲ್ಲೂ ಕೂಡ ಚೇಂಜಸ್ ಆಗಿಲ್ಲ. ಅದೇ ಥರ ಅವ್ರ ಅಮ್ಮ ಅವ್ರಿಗೂ ಕೂಡ ಒಂದು ಇಮಿಟೇಷನ್ನ ಮತ್ತು ಇರಿಟೇಟಿಂಗ್ ಥರ ಒಂದು ಎಂಟರ್ಟೈನಿಂಗ್ ಆಗಿ ಮಾಡ್ತಾರೆ. ಏನಂತ ಅಂದರೆ ಅವರು ಕೂದಲು ಎಲ್ಲ ವೈಟ್ಗಾಗಿರುತ್ತೆ, ಎರಡೇ ಎಲ್ಲನೂ ಹಾಕ್ಕೊಂಡು ಇದು ನೆರೆ ಕೂದಲು ಎಲ್ಲನೂ ಕೂಡ ಅದೆಲ್ಲನೂ ತೊಗೊಂಡು ಬರಬೇಕಲ್ವಮ್ಮ, ಹಂಗೆ ಬಂದಿದೆಯಲ್ಲಮ್ಮ ಅಂತಂದಾಗ ಅವ್ರ ಅಮ್ಮನೂ ಕೂಡ ಸರಿಯಾಗಿ ಟಾಂಗ್ ಕೊಡ್ತಾರೆ. ನೀನು ತಲೆನೇ ಬಾಚಿಲ್ಲ, ಇದೆಲ್ಲ ನನಗೆ ಹೇಳ್ತಿದೆಯಲ್ಲ ಅಂತ ಹೇಳಿದಾಗ ತುಂಬ ಎಂಟರ್ಟೈನಿಂಗ್ ಆಗಿ ಎಲ್ಲರೂ ಕೂಡ ನಗ್ತಾ ಕೂತಿರ್ತಾರೆ ಅಂತಲೇ ಹೇಳ್ಬೋದು. ಅದು ಈಚೆ ನಡೆಯುತ್ತೆ ಆ ಒಂದು ಸೀನು. ಅಂದರೆ ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಪರ್ಸ್ನಾಲಿಟಿ ಎಲ್ಲೂ ಚೇಂಜ್ ಆಗಿಲ್ಲ, ಅವ್ರು ಇರೋ ಥರನೇ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲೂ ಇದ್ದಾರೆ. ಯಾವ ರೀತಿ ಅವ್ರ ಫ್ಯಾಮಿಲಿ ಜೊತೆ ಮಾತಾಡ್ತಿದ್ರು, ಯಾವ ರೀತಿ ಬಾಂಡಿಂಗ್ ಇತ್ತು, ಅದೇ ಥರ ಇವಾಗ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೇಲಿ ಇದ್ದಾರೆ ಅಂತಲೇ ಅನ್ಬೋದು. ಅದಾದಮೇಲೆ ಇನ್ನೊಂದು ಡೈಲಾಗು ಕೂಡ ಬರುತ್ತೆ. ಅದೇ ಥರ ಇಲ್ಲಿ ಗಿಲ್ಲಿ ಅವ್ರು ಕೇಳ್ತಾರೆ, ನೀವಿಬ್ರು ಬಿಟ್ಟು ಯಾರು ಬಂದಿಲ್ವಾ ಅಂತ ಅಂದಾಗ, ಇಲ್ಲ ನಾವು ಯಾರು ಬಂದಿಲ್ಲ ಅಂತ ಅಂದಾಗ ಗಿಲ್ಲಿ ಅವರು ಇನ್ನೊಂದು ಹೇಳ್ತಾರೆ, ಇವರೇನು ನಮ್ಮ ಅಮ್ಮ ಅಲ್ಲ, ಇವ್ರು ನಮ್ಮ ಚಿಕ್ಕಮ್ಮ, ಅಂದರೆ ನಮ್ಮ ಅಪ್ಪ ಅವರ ಎರಡನೇ ಹೆಂಡತಿ ಅಂದಾಗ ಎಲ್ಲರೂ ಶಾಕ್ ಆಗಿ ಸುಮಾರು ಜನ ಎಲ್ಲ ನಕ್ಕೊಂಡು ಕೂತಿರ್ತಾರೆ. ಅಶ್ವಿನಿ ಅವ್ರ ಎಕ್ಸ್ಪ್ರೆಷನ್ ಮಾತ್ರ ಸಖತ್ತಾಗಿರುತ್ತೆ. ಅಂದರೆ ಯಾವ ರೀತಿ ಇಮಿಟೇಟ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೇಲಿ ಅಂತ ಅಷ್ಟೇ. ಅದಾದಮೇಲೆ ಅವ್ರ ಅಮ್ಮನೂ ಕೂಡ ಒಂದು ಕ್ವಶನ್ನ ಕೇಳ್ತಾರೆ, ನಿಮ್ಮ ಅಪ್ಪನ ಮುಂದೆ ಈ ಥರ ಮಾತಾಡ್ತಾರಲ್ವಲ್ಲ, ಏನಕ್ಕೆ ಈ ಥರ ಮಾತಾಡ್ತಿದ್ಯಾ ಅಂದಾಗ, ಇಲ್ಲಿ ಹೇಳಿರ್ತಾರಲ್ವ ಬಿಗ್ ಬಾಸ್ ಅವರು ಹೊಡಿಬಾರ್ದು ಅಂತ, ಅದಕ್ಕೆ ನಾನು ಮಾತಾಡ್ತೀನಿ. ಇವಾಗೇನು ಹೊಡ್ಬಿಡ್ತಾರೆ ಇವರು, ಹೊಡಿಬಾರ್ದು ಅಂತಂದು ತಾನೇ ಇಲ್ಲಿ ಕಳಿಸಿರೋದು ಅಂತಂದಾಗ ಸುಮಾರು ಜನ ನಗ್ತಾರೆ. ಒಟ್ಟಿನಲ್ಲಿ ಎಂಟರ್ಟೈನಿಂಗ್ ಆಗಿದೆ ಎಪಿಸೋಡು ಅಂತಲೇ ಅಂದ್ಕೊಳ್ಬೋದು ನಾವು ಇವತ್ತು ಪ್ರೊಮೋ ನೋಡಾದ್ಮೇಲೆ. ಅದಾದಮೇಲೆ ರಾಜನ್ ಗೆಟಪ್ಪು ಮತ್ತು ಮದುವೆ ಹುಡುಗನ ಥರ ಗೆಟಪ್ ಎಲ್ಲನೂ ಕೂಡ ಕ್ರಿಯೇಟ್ ಮಾಡಿಕೊಂಡು, ಎಣ್ಣೆ ಸ್ನಾನ ಮಾಡಿಸ್ಕೊಂಡು, ಹೊಸ ಔಟ್ಫಿಟ್ ಹಾಕ್ಕೊಂಡು ಇವಾಗ ಪ್ರೋಮೋನ ಅದರಲ್ಲಿ ಎಂಡ್ ಮಾಡ್ತಾರೆ. ಅಂದರೆ ಒಂದು ಔಟ್ಫಿಟ್ಟು ಮತ್ತು ಫೋಟೋನು ಕೂಡ ಇರುತ್ತೆ ಅವರಿಬ್ಬರು ನಡುವೆ. ಅವ್ರ ಅಪ್ಪ ಅಮ್ಮ ಮತ್ತು ಮಧ್ಯದಲ್ಲಿ ಗಿಲ್ಲಿ ಅವರದ್ದು ಒಂದು ಫೋಟೋ ಶೂಟು ಆಗುತ್ತೆ. ಫೋಟೋನು ಕೂಡ ಕ್ಲಿಕ್ ಮಾಡಿ ಅಲ್ಲಿ ಮಸ್ತಾಗಿ ರೆಡಿ ಆಗಿರ್ತಾರೆ. ತುಂಬ ಎಂಟರ್ಟೈನಿಂಗ್ ಆಗಿದೆ ಮಾತ್ರ ಈ ಒಂದು ಪ್ರೋಮೋ. ನಾನಂತೂ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ಈ ಥರನೂ ಕೂಡ ಎಂಟರ್ಟೈನಿಂಗ್ ಮಾಡ್ತಾರೆ ಅಂತ. ಅಲ್ಲಿ ಒಂದೊಂದು ಪಾಯಿಂಟೂ ಕೂಡ ಅಲ್ಲಿ ಒಂದು ಪರ್ಸ್ನಾಲಿಟಿ ಚೇಂಜ್ ಆಗಿಲ್ಲ ಅಂತ ಬರುತ್ತೆ. ರೇಗ್ಸೋದಾಗಿರ್ಬೋದು ಅವ್ರ ಅಮ್ಮಂಗೆ, ಮತ್ತು ಅವ್ರ ಅಪ್ಪನ ಜೊತೆ ಒಂದು ಜೋಕ್ಸ್ ಆಗಿ ಎಂಟರ್ಟೈನಿಂಗ್ ಆಗಿರೋದು. ಬಟ್ ಅವರು ಸೀರಿಯಸ್ ಆಗಿರ್ತಾರೆ ಬಿಗ್ ಬಾಸ್ ಮನೆಯಿಂದ ಈಚೆ. ಬಟ್ ಇಲ್ಲಿ ಬಂದಿದ್ದಾರೆ ಅಲ್ವಾ, ಆಲ್ರೆಡಿ ರೆಸ್ಟ್ರಿಕ್ಷನ್ ಕೊಟ್ಟಿರ್ತಾರೆ, ಈ ಥರ ಮಾಡೋಂಗಿಲ್ಲ, ಈ ಥರ ಮಾಡಬಾರ್ದು ಅಂತ. ಅದನ್ನು ಅಡ್ವಾಂಟೇಜಸ್ನ ತೊಗೊಂಡು ಇಲ್ಲಿ ಗಿಲ್ಲಿ ಅವರು ಇಮಿಟೇಟ್ ಮತ್ತು ಒಂದು ಸ್ವಲ್ಪ ರೇಗ್ಸೋದಾಗಿರ್ಬೋದು ಇನ್ನೂ ಜಾಸ್ತಿನೇ ಮಾಡ್ತಾ ಇದ್ದಾರೆ. ಬಟ್ ಇಬ್ಬರೂ ಕೂಡ ಕರೆಕ್ಟಾಗಿ ಎಂಟ್ರಿನ ಕೊಟ್ಟಿದ್ದಾರೆ. ಇನ್ನೂ ಕೂಡ ಅಪ್ಡೇಟ್ ಇದೆ, ಅದೆಲ್ಲನೂ ಕೂಡ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ನ ಮಾಡ್ತೀನಿ. ಯಾರೆಲ್ಲ ಟೆಲಿಗ್ರಾಮ್ ಗ್ರೂಪ್ಗೆ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿಬಿಡಿ. ಅಲ್ಲಿ ಲೈವ್ ಅಪ್ಡೇಟ್ಸು, ಬೇರೆ ಥರ ಅಪ್ಡೇಟ್ಸ್ ಎಲ್ಲನೂ ಕೂಡ ಸಿಗುತ್ತೆ, ಯಾವುದೂ ಕೂಡ ಮಿಸ್ ಆಗೋಲ್ಲ. ಬಟ್ ಈ ಒಂದು ಪ್ರೊಮೋ ನೋಡಾದ್ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಎಂಟರ್ಟೈನಿಂಗ್ ಆಗಿರುತ್ತೆ. ಇದನ್ನು ಬೇಕಿದ್ರೆ ನಾಳೆವರೆಗೂ ಕೂಡ ಇವರು ಎಕ್ಸ್ಟೆಂಡ್ ಮಾಡೋ ಸಾಧ್ಯತೆ ಇದೆ. ಏನಕ್ಕೆ ಅಂತ ಅಂದರೆ ಧ್ರುವಂತ್ ಅವ್ರ ಫ್ಯಾಮಿಲಿ, ಅವ್ರ ಅಣ್ಣ ಅತ್ತಿಗೆ ಸುಮಾರು ಜನ ಎಂಟ್ರಿ ಕೊಡ್ತಾರೆ. ಆಮೇಲೆ ಟಾಸ್ಕು ಕೂಡ ಇರುತ್ತೆ. ಅದೆಲ್ಲನೂ ಕೂಡ ನಾನು ನಿಮಗೆ ಅಪ್ಡೇಟ್ನ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ಅಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ನ ಮಾಡಿದ್ದೀನಿ. ಮತ್ತು ಈ ವಾರ ಗೆಸ್ಟೂ ಕೂಡ ಎಂಟ್ರಿ ಕೊಡ್ತಾರೆ. ಯಾರು ಇತ್ತ ಏನಂತ ಕಂಪ್ಲೀಟಾಗಿ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ, ಇಲ್ಲಾಂದರೆ ಅಪ್ಕಮಿಂಗ್ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ನ ಮಾಡ್ತೀನಿ. ಇದಿಷ್ಟು ಒಂದು ಎಂಟರ್ಟೈನಿಂಗ್ ಪ್ರೊಮೋ ರಿವ್ಯೂ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೋದು ಅಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.